ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ಮುರುಗೇಶ್ ನಿರಾಣಿ ಅವರು ಬ್ಯಾಟ್ ಬೀಸಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡುವ ಪ್ರಶ್ನೆಯೇ ಬರೋದಿಲ್ಲ. ಅವರನ್ನ ಯಾಕೆ ಉಚ್ಚಾಟನೆ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನ ಮಾಡಿದ್ದಾರೆ. ಅವರು ಪಕ್ಷದ ಹಿರಿಯರು, ಪಕ್ಷಕ್ಕಾಗಿ ದುಡಿದಿದ್ದಾರೆ. ನೋಡಿ, ಮುರುಗೇಶ್ ನಿರಾಣಿ ಅವರು ಬಸನಗೌಡರ ಪರವಾಗಿ ಮಾತಾಡ್ತಾ ಇರೋದೇ ಆಶ್ಚರ್ಯ. ಒಂದು ಸಂದರ್ಭದಲ್ಲಿ ಇವರಿಬ್ಬರಿಗೂ ಯಾವ ಮಟ್ಟಿಗೆ ದ್ವೇಷ ಇತ್ತು, ಒಬ್ಬರನ್ನ ಕಂಡ್ರೆ ಒಬ್ಬರಿಗೆ ಆಗಿ ಬರ್ತಿರ್ಲಿಲ್ಲ. ಈಗ ಮುರುಗೇಶ್ ನಿರಾಣಿ ಅವರು ಬಸನಗೌಡರ ಪರವಾಗಿ ಮಾತಾಡಿದ್ದಾರೆ. ಅವರನ್ನ ಯಾಕೆ ಉಚ್ಚಾಟನೆ ಮಾಡಬೇಕು, ಅದರ ಅಗತ್ಯ ಇಲ್ಲ, ಅವರು ಪಕ್ಷಕ್ಕಾಗಿ ದುಡಿದವರು ಅಂತ ಹೇಳಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿ ಈಗ ಸಾಕಷ್ಟೊಂದು ಗೊಂದಲಗಳ ಸೃಷ್ಟಿಯಾಗಿವೆ. ಏನು ವಕ್ಫ್ ಹೋರಾಟ ಇವತ್ತು ವಿಜೇಂದ್ರ ನೇತೃತ್ವದಲ್ಲಿ ನಡೀತಾ ಇದೆ. ಮೊನ್ನೆ ಯತ್ನಾಳ್ ಆಯಿತು, ಮುರುಗೇಶ್ ನಿರಾಣಿ ಅವರಿದ್ದಾರೆ, ಮಾಜಿ ಸಚಿವರು. ಸರ್, ಟೋಟಲಿ ವಕ್ಫ್ ಬಗ್ಗೆ ಹೋರಾಟ ನಡೀತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಎರಡೆರಡು ಬಣ, ಎರಡೆರಡು ಹೋರಾಟ, ಏನು ಹೇಳ್ತೀರಿ ಸರ್? ನೋಡಿ, ಭಾರತೀಯ ಜನತಾ ಪಾರ್ಟಿ ಕರ್ನಾಟಕದಲ್ಲಿ ನಾವೇನೇ ಹೇಳಿದ್ರು ಸಹಿತ ಎರಡು ಬಣಗಳಿರುವಂಥದ್ದು ನಿಜ. ನಾವು ಸತ್ಯವನ್ನು ಒಪ್ಕೊಳ್ಬೇಕು. ಇವತ್ತು ನಮ್ಮ ರಾಷ್ಟ್ರೀಯ ಪದಾಧಿಕಾರಿಗಳು, ಹಿರಿಯರು ಇವತ್ತು ಇನ್ನುಳಿದ ಒಂದು ಗ್ರೂಪಿನ ಹಿರಿಯರನ್ನು ಅವ್ರು ಕರೆಸಿ ಮಾತಾಡೋರಿದ್ದಾರೆ. ಈಗಾಗಲೇ ಅವರು ನಿನ್ನೆನೂ ಒಂದು ರೌಂಡಲ್ಲಿ ಮಾತಾಡಿದ್ದಾರೆ, ಇವತ್ತು ಮಾತಾಡ್ತಾ ಇದ್ದಾರೆ. ಬರುವಂಥ ದಿವಸದಲ್ಲಿ ಎರಡೂ ಗುಂಪುಗಳು ಒಂದಾಗಿ ಒಟ್ಟಾಗಿ ಮತ್ತು ನಮ್ಮ ಮುಂಬರುವಂಥ 2028 ಚುನಾವಣೆಯಲ್ಲಿ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಮಾಡಲಿಕ್ಕೆ ಯಾವ ಥರ ಬೇಕೋ ಆ ಥರ ಒಟ್ಟಾಗಿ ನಾವು ಮುಂದೆ ಹೋಗ್ತಾ ಇದ್ದೀವಿ. ಸರ್, ಈಗಾಗಲೇ ಅಂದರೆ ನೀವು ಕೂಡ ಅದೇ ಭಾಗದ ಬಾಗಲಕೋಟೆ, ಬಿಜಾಪುರ, ಯತ್ನಾಳ್ ಅವರು ಅವ್ರ ನಡೆ, ಯತ್ನಾಳ್ ಅವ್ರ ಹೇಳಿಕೆ, ಯಡಿಯೂರಪ್ಪರಿಗೆ ಬಯೋದು, ಅವ್ರ ಫ್ಯಾಮಿಲಿ ಬಯೋದು, ಏನು ಸರ್, ಏನು ಅನ್ನಿಸ್ತದೆ ನಿಮಗೆ ಈ ರೀತಿ ಹೇಳಿಕೆ? ಯಾವುದೇ ಇರ್ಬೋದು, ಒಬ್ಬರು ವೈಯಕ್ತಿಕವಾಗಿ ಮಾತಾಡೋದು ತಪ್ಪು. ಅದು ನಾವೇ ಇರಲಿ, ಮತ್ತೊಬ್ಬರೇ ಇರಲಿ, ಅವ್ರ ಬಗ್ಗೆ ನಾವು ಮಾತಾಡೋದಿಲ್ಲ. ಅವರು ಸಹಿತ ತಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಸರಿ ಮಾಡ್ಕೊಂಡು ಮುಂದೆ ಹೋಗ್ತಾರೆ ಅನ್ನೋಂಥ ವಿಶ್ವಾಸ ಇದೆ. ಏನೇನು ನ್ಯೂನತೆಗಳು ಎರಡೂ ಕಡೆ ಇರ್ಬೋದು, ಒಂದೇ ಕೈಯಿಂದ ಚಪ್ಪಾಳೆ ಆಗಲ್ಲ. ಎರಡೂ ಕಡೆ ಇದ್ದದನ್ನು ಅವ್ರ ತಪ್ಪುಗಳನ್ನು ಅವ್ರು ಸರಿ ಮಾಡ್ಕೊಂಡು ಮುಂದೆ ಹೋಗೋದು ಇವತ್ತಿನ ಪರಿಸ್ಥಿತಿಯಲ್ಲಿ ಸೂಕ್ತ. ಯಾಕಂದರೆ ಈಗ MLA ಎಲೆಕ್ಷನ್ ಆಯಿತು, MP ಎಲೆಕ್ಷನ್ ಆಯಿತು. ಬರುವಂಥ ದಿವಸಗಳಲ್ಲಿ ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಚುನಾವಣೆ ಬರ್ತಾ ಇದೆ. ನಮ್ಮ ಸಲುವಾಗಿ ಅವರು ಕೆಲಸ ಮಾಡಿರುವಂಥ, ಮುಂದೆ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿಗೆ ಸ್ಪರ್ಧೆ ಮಾಡುವಂಥ ವ್ಯಕ್ತಿಗಳಿಗೆ ಅನ್ಯಾಯ ಆಗಬಾರ್ದು. ನಮ್ಮ ಜಗಳ ಮಾಡ್ಕೋತಾನೆ ಕೂತು ಅವರು ಸೋಲನ್ನು ಆಗಬಾರ್ದು. ಒಳ್ಳೆ ಅವರು ಸಹಿತ ಆರಿಸಿ ಬಂದು ಹೆಚ್ಚು ಜಿಲ್ಲೆಗಳಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ, ನಮ್ಮ ಸರ್ಕಾರ, ನಮ್ಮ ವ್ಯಕ್ತಿಗಳು ಆಗಬೇಕು ಅನ್ನೋಂಥ ಸಲಾಗಿ ಒಟ್ಟಾಗಿ ಮುಂದೆ ಹೋಗೋದು ಅವಶ್ಯಕತೆ ಇದೆ. ಅಣ್ಣ ಬಸವಣ್ಣನ ಬಗ್ಗೆ ಕೂಡ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೀವು ಆದ್ರೆ ಅಂತಾರೆ ಬಿಜಾಪುರ, ಬಾಗಲಕೋಟೆ ಜಿಲ್ಲೆ ಜನರಿಗೆ ಬಂದು ಕೇಳ್ರಿ ಅಂತ ಹೇಳ್ತಾರೆ. ಅವರು ಸ್ವಾಮೀಜಿಗಳಿಗೆಲ್ಲ ಸವಾಲು ಹಾಕ್ತಾರೆ. ಅಂದ್ರೆ ಎಲ್ಲೋ ಒಂದು ಕಡೆ ಮಹಾತ್ಮರ ಬಗ್ಗೆ. ದೆಹಲಿಯಲ್ಲಿರುವ ಯತ್ನಾಳ್ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಸಿಡಿದೆದ್ದಿದ್ದಾರೆ. ಈ ವಯಸ್ಸಿನಲ್ಲಿ ನಾಲಿಗೆಯನ್ನ ಹರಿಬಿಡ್ತಿದ್ದಾರೆ. ಇಷ್ಟು ದಿನಗಳ ಕಾಲ ಲಿಂಗಾಯತ ಅನ್ನೋ ಪದ ಪ್ರಯೋಗವೇ ಬಹಳ ವಿರಳ. ಆದರೆ ಇತ್ತೀಚೆಗೆ ಶಾಮನೂರು ಶಿವಶಂಕರಪ್ಪನವರು ಲಿಂಗಾಯತ ಪದ ಪ್ರಯೋಗವನ್ನ ಮಾಡ್ತಿದ್ದಾರೆ. ನಾನು ಬಸವಣ್ಣನವರಿಗೆ ಅಪಮಾನ ಮಾಡಿಲ್ಲ, ಶಾಮನೂರ್ಗೆ ದಮ್ಮಿದ್ರೆ ನನ್ನ ವಿರುದ್ಧ ಹೋರಾಟ ಮಾಡಲಿ ಅಂಥೇಳಿ ದೆಹಲಿಯಲ್ಲಿ ರೆಬಲ್ ನಾಯಕ ಯತ್ನಾಳ್ ಕಿಡಿಕಾರಿದ್ದಾರೆ. ಬಸವಣ್ಣನ ನೀತಿ ಚರಿತ್ರೆ ಓದಲಾರ್ದಂಥವರು ಇವತ್ತು ಇದನ್ನು ಟೀಕೆ ಮಾಡ್ತಾ ಇದ್ದಾರೆ. ಇವತ್ತು ನಾಲಿಗೆ ಹರಿಬಿಡ್ತಾ ಇದ್ದಾರೆ ನಮ್ಮ ಶಾಮನೂರು ಶಿವಶಂಕರಪ್ಪನವರು. ಆ ವಯಸ್ಸಿಗೆ ನಾಲಿಗೆ ಹರಿತೀನಿ, ನಾಲಿಗೆ ಬೀಗ ಹಾಕ್ತೀನಿ, ಇವ್ರು ಯಾರಿಗೆ ಬೀಗ ಹಾಕಬೇಕು ಅವ್ರಿಗೆ ಬೀಗ ಹಾಕಬೇಕು, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ವೀರಶೈವ ಮಹಾಸಭಾ ಅನ್ನೋದು ಒಂದು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇದರಿಂದ ಏನು ಲಿಂಗಾಯತರಿಗೂ ಒಳ್ಳೆಯದಾಗಲ್ಲ. ಇವು ಬಸವಣ್ಣನ ಎಂದೂ ಪೂಜೆ ಮಾಡಿಲ್ಲ ವೀರಶೈವ ಮಹಾಸಭಾದವ್ರು. ಲಿಂಗಾಯತನು ಶಬ್ದನೂ ಅದರಾಗಿರಲಿಲ್ಲ. ಭಾಳಷ್ಟು ಹೋರಾಟ ಆದ್ಮ್ಯಾಗ ಈಗ ಲಿಂಗಾಯತ ಅಂತ ಹೇಳ್ತಾರೆ. ಇವರು ಬಸವಣ್ಣನ ಫೋಟೋ ತಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಎಲ್ಲೇ ಹಾಕ್ಯಾರ? ಎಷ್ಟು ಬಸವ ಭವನಗಳನ್ನು ಕಟ್ಟ್ಯಾರ? ಎಲ್ಲ ತಾವು ತಮ್ಮ ಕುಟುಂಬದ ಹೆಸರು ಬಿಟ್ಟರೆ ಬಸವಣ್ಣನ ಹೆಸರನ್ನು ಎಂದೂ ಉಪಯೋಗ ಮಾಡಿಲ್ಲ. ಇದನ್ನು ಒಂದು ಅಸ್ತ್ರವನ್ನು ನನ್ನ ವಿರುದ್ಧ ಉಪಯೋಗ ಮಾಡ್ತಾ ಇದ್ದಾರೆ. ನಾವೆಲ್ಲ ಹಳೆಯ ಎಲ್ಲ ಇತಿಹಾಸವನ್ನು ತೆಗೆದಾಗ ಇಲ್ಲಿ ಬಸವಣ್ಣವರನ್ನು ಯಾವ ರೀತಿ ತೊಂದರೆ ಕೊಟ್ಟರು ಅನ್ನೋಂಥದ್ರ ಬಗ್ಗೆ ನಾನು ಹೇಳಿದ್ದೀನಿ. ಅದೇ ರೀತಿ ನೋಡ್ರಿ, ಒಬ್ಬರೇ ಈ ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಈಗ ನೌಕರರು ಬೀದಿಗಿಳಿದು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಇಷ್ಟು ದಿನ ಕಬ್ಬು ಬೆಳೆಗಾರರ ಹೋರಾಟವನ್ನ ನಾವು ಗಮನಿಸಿದ್ವಿ. ಈಗ ನೌಕರರು ಮೈ ಶುಗರ್ ಸಕ್ಕರೆ ಕಾರ್ಖಾನೆಯ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಸರ್ಕಾರಿ ಸ್ವಾಮ್ಯದ ಏಕೈಕ ಸಕ್ಕರೆ ಕಾರ್ಖಾನೆ ಇದು. ಬಾಕಿ ವೇತನವನ್ನ ಪಾವತಿ ಮಾಡುವಂತೆ ಆಗ್ರಹಿಸಿ ಈಗ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇರೋದು.
2 ತಿಂಗಳಿಂದ ನೌಕರರಿಗೆ ಸಂಬಳವನ್ನ ನೀಡಿಲ್ಲ ಮೈ ಶುಗರ್ ಸಕ್ಕರೆ ಕಾರ್ಖಾನೆ. ಸಂಬಳ ಇಲ್ಲದೆ ಊಟಕ್ಕೂ ಪರದಾಡುವಂತಹ ಪರಿಸ್ಥಿತಿಯಲ್ಲಿ ಮೈ ಶುಗರ್ ನೌಕರರು. ಗುತ್ತಿಗೆ ಆಧಾರದ ಮೇಲೆ 250 ಕಾರ್ಮಿಕರು ದುಡಿತಾ ಇದ್ದಾರೆ. ಸಂಬಳದ ಜೊತೆಗೆ OT ಕೂಡ ನೀಡೋದ ಆಡಳಿತ ಮಂಡಳಿಯ ವಿರುದ್ಧ ಈಗ ನೌಕರರು ಬೀದಿಗಿಳಿದಿದ್ದಾರೆ. ಪೆಟ್ರೋಲ್ಗೂ ಕೆಲಸ ಮಾಡ್ತಾರೆ. ಮೊದಲೆಲ್ಲ ತಿಂಗಳಿಗೆ ಕರೆಕ್ಟಾಗಿ ಕೊಡ್ತಾ ಇದ್ರು. ಮಧ್ಯ ಒಂದ್ಸರಿ 2 ತಿಂಗಳಿಗೆ 3 ತಿಂಗಳಿಗೆ ಏನು ಕೊಡ್ತಿದ್ರು. ಬಟ್ ಇಷ್ಟೊಂದು ಲೇಟ್ ಮಾಡ್ತಿರ್ಲಿಲ್ಲ. ಬಂದಾಗ ಒಟ್ಟಿಗೆ ಹಾಕ್ಬಿಡ್ತಾ ಇದ್ರು ಸ್ಯಾಲ್ರಿನ. ಈ ಸರಿ ಎಲ್ಲ ಈಗ ಕ್ರಸಿಂಗ್ ಎಲ್ಲ ನಿಂತೋಗ್ತವಿಂದ ಈ ಸರಿ ಮಾತ್ರ 2 ತಿಂಗಳಿಂದ ಸಂಬಳ ಕೊಡ್ತಾ ಇಲ್ಲ. ಇವ್ರು ಕೇಳಿದ್ರೆ ಆರ್ಬಿಟಕ್ಕೆ ನಾವು ಕಾಂಟ್ರಾಕ್ಟರ್ ಕಡೆಯಿಂದ ಕೆಲಸ ಮಾಡ್ತಾ ಇರೋದು. ಅವ್ರು ಕೇಳಿದ್ರೆ ಇವ್ರು ಹೇಳ್ತಾರೆ ನಮಗೆ ಮೈಸೂರವರು ಪೇಮೆಂಟ್ ಮಾಡಿಲ್ಲ, ಅದಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ನಿಮಗೆ ಕೊಡೋಕ್ಕೆ ಅಂತ ಇವ್ರು ಹೇಳ್ತಾರೆ. ಹಂಗಾಗ್ಲಾಗಿ ಅವ್ರಿಗೆ ಪೇಮೆಂಟ್ ಮಾಡಿಲ್ಲ ಇವ್ರಿಬ್ರು ಮತ್ತಂದ್ರೆ ನಾವು ಕಾರ್ಮಿಕರು ದುಡ್ಡು ಇಲ್ಲನೆ ಎಲ್ಲ ಪಾಪ ಹೊರಗಡೆಯಿಂದ ಬಂದಿರೋರು ನಮ್ಮ ಲೋಕಲ್ ಜನ ಎಲ್ಲ ಸೇರ್ಕೊಂಡು ಅವ್ರಿಗೇನು ಪೆಟ್ರೋಲ್ಗೂ ದುಡ್ಡು ಇಲ್ವೇನೋ ಅಷ್ಟು ಇಕ್ಕಟ್ಟಲ್ಲಿ ಹುಡುಗರು ಕೆಲಸ ಮಾಡ್ತಾರೆ. ಹೊರಗಡೆಯಿಂದ ಎಷ್ಟು ಜನ ಇದ್ದಾರೆ, ಲೋಕಲ್ ಎಷ್ಟು ಜನ ಇದ್ದಾರೆ? ನಮ್ಮ ಲೋಕಲ್ ಒಂದು 100 ಜನ ಇದೀವಿ. ಹೊರಗಡೆ ಒಂದು 150 ಜನ ಇದ್ದಾರೆ. ಎಲ್ಲ ಕಡೆಯಿಂದಲೂ ಎಷ್ಟು ಜನ ಇದ್ದಾರೆ? ಅವ್ರು ಎಷ್ಟು ಜನ ಇದ್ದಾರೆ? ಅವರು 150 ಜನ ಇದ್ದಾರೆ. ಅವ್ರು 150 ಜನ ಇದ್ದಾರೆ. ನೀವು ಲೋಕಲ್ 100 ಜನ ಇದ್ದಾರೆ. ಎಲ್ಲ ಇದ್ರೆ ಹಂಗಾಗ್ಲೇ 2 ತಿಂಗಳಿಂದ ನಮ್ಗೆ ಸಂಬಳ ಇವ್ರು ಕೇಳಿದ್ರೆ ಅವ್ರ ಮೇಲೆ ಹೇಳ್ತಾರೆ. ಈಗ 1 ತಿಂಗಳಿಂದ ಸ್ಯಾಲರಿ ಆಗಿರ್ಲಿಲ್ವಲ್ಲ, ಅವಾಗೆಲ್ಲ ಕೇಳಲಿಲ್ವಾ ನೀವು? ಅವಾಗೆಲ್ಲ ಕೊಡ್ತೀನಿ ಅಂತ ಹೇಳಿದ್ರು, ಅವ್ರು ಹೇಳೋ ಟೈಮು ಕೊಟ್ಟರು. ಶಿವಕುಮಾರ ಸ್ವಾಮಿಗಳ ಮೂರ್ತಿಯನ್ನ ಭಗ್ನಗೊಳಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಅಖಿಲ ಭಾರತ ವೀರಶೈವ ಮಹಾಸಭಾದ ಕಡೆಯಿಂದ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಪ್ರತಿಮೆ ವಿರೂಪಗೊಳಿಸಿದ ಕಿಡಿಗೇಡಿ ವಿರುದ್ಧ ಇದೀಗ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಗಿರಿನಗರದ ವೀರಭದ್ರ ನಗರದಲ್ಲಿ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ದೀಪ್ತಿ ನೀಡ್ತಾ ಹೋಗ್ತಾರೆ. ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದೀಪ್ತಿ, ಆ ವ್ಯಕ್ತಿಯನ್ನ ಈಗ ಆಲ್ರೆಡಿ ಬಂಧಿಸಿದ್ದಾರೆ, ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಿದ್ದಾರೆ. ಪ್ರತಿಭಟನಾಕಾರರ ಆಗ್ರಹ ಏನು ಅಂತ ಹೇಳಿ? ಈ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಆಗಬಾರ್ದು ಅನ್ನೋ ಒಂದು ವಿಚಾರ ಮುಂದಿಟ್ಕೊಂಡು ಇವತ್ತು ಪ್ರತಿಭಟನೆ. ಅಂದ್ರೆ 1ನೇ ತಾರೀಕು ಆದಂತಹ ಘಟನೆಯನ್ನ ಖಂಡಿಸಿ ಇವತ್ತಿಗೆ ಪ್ಲಾನ್ ಮಾಡಿದ್ರು ಕಿಡಿಗೇಡಿಯನ್ನ ಆದಷ್ಟು ಬೇಗ ಬಂಧಿಸಬೇಕು ಅಂತ. ಈಗ ಆದಂತಹ ಬೆನ್ನಲ್ಲೇ ರಕ್ಷಣೆ, ಇಂತಹ ಪ್ರತಿಮೆಗಳಿಗೆ ರಕ್ಷಣೆಗಳನ್ನ ಕೊಡಬೇಕು ಅಂತಾನು ಹೇಳಿ ಒತ್ತಾಯವನ್ನ